ಫ್ರೆಂಡ್ಸ್, ಇದು ನಾವು ಅವತ್ತು ಮಾಡಿದಂತ ವಾಲ್ಕೇನೋ ಫ್ರೆಂಡ್ಸ್. ಆದ್ರೆ ಇವತ್ತು ನಾವು ಮಾಡಿರೋದು ಬಹಳ ದೊಡ್ಡ ವಾಲ್ಕೇನೋ. ಫ್ರೆಂಡ್ಸ್, ಇದನ್ನು ಮಾಡಲಿಕ್ಕೆ ನಾವು 3 ರಿಂದ 4 ದಿವಸ ತೆಗೆದಿದ್ದೇವೆ. ಮಳೆ ಕಾರಣ ಬಹಳ ಲೇಟ್ ಆಗಿದೆ. ಯಾಕಂದ್ರೆ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಯಾಕಂದ್ರೆ ಇದಕ್ಕೆ ಮಾಡ್ಲಿಕ್ಕೆ ಬಹಳ ಕಷ್ಟಪಟ್ಟಿದೆ. ಯಾಕಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಈ ವಿಡಿಯೋದಲ್ಲಿ ತೋರಿಸುವ ಎಕ್ಸ್ಪೆರಿಮೆಂಟ್ ಅಥವಾ ಪ್ರಾಜೆಕ್ಟ್ ಡೇಂಜರಸ್ ಆಗಿದೆ. ಆದ ಕಾರಣ ದಯವಿಟ್ಟು ಜಾಗ್ರತೆ ವಹಿಸಿ. ಫ್ರೆಂಡ್ಸ್ ನೋಡಿ, ನಾವು ಈ ಕಲ್ಲುಗಳನ್ನು ನಮಗೆ ಬೇಕಾಗಿದೆ. ನಾವು ಆ ಕಲ್ಲುಗಳನ್ನು ತಗೊಂಡು ನೋಡೋಣ. ಫ್ರೆಂಡ್ಸ್ ನೋಡಿ, ನಾವು ಬಹಳಷ್ಟು ಕಲ್ಲುಗಳನ್ನು ತಂದಿದ್ದೇವೆ. ಈಗ ನಾವು ಆ ಸರ್ಕಲ್ ಒಳಗೆ ಇಡಬೇಕು. ಬನ್ನಿ, ಆ ಸರ್ಕಲ್ ಯಾವ್ದಂತ ತೋರಿಸ್ತೇನೆ. ನೋಡಿ, ನಾವಿಲ್ಲಿ ಒಂದು ಚಿಕ್ಕ ಸರ್ಕಲ್ ಮಾಡಿದ್ದೇವೆ. ಇದರ ಒಳಗೆ ನಾವು ಕಲ್ಲನ್ನು ಇಡ್ಲಿಕ್ಕಿದ್ದೇವೆ. ಬನ್ನಿ, ಎಲ್ಲ ಕಲ್ಲನ್ನು ಇಟ್ಟೋಣ. ಫ್ರೆಂಡ್ಸ್ ನೋಡಿ, ನಾವು ಇಷ್ಟು ಕಲ್ಲನ್ನು ಹಾಕಿದ್ದೇವೆ. ನಾವು ಸ್ವಲ್ಪ ಮಣ್ಣನ್ನು ನಾವು ಈ ರೀತಿಯಾಗಿ ತಯಾರು ಮಾಡಿದ್ದೇವೆ. ನೋಡಿ, ಒಂದು ಇಷ್ಟು ಎತ್ತರ ಆಗಿದೆ. ಸ್ವಲ್ಪ ಎತ್ತರ ಮಾಡು ಇನ್ನು ಕೂಡ. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಕೈಯಿಂದ ಈ ರೀತಿಯಾಗಿ ಇಟ್ಟಾಗ ಈ ಕಲ್ಲುಗಳೆಲ್ಲ ಮಾಯ ಆಗ್ತದೆ. ಅಂದ್ರೆ ಒಳಗೆ ಹೋಗಕ ಕಾರಣ ಕಾಣುದಿಲ್ಲ. ನಾವು ಈ ರೀತಿ ಸ್ವಲ್ಪ ಇನ್ನು ಕೂಡ ಮಣ್ಣು ಹಾಕಿ ಸ್ವಲ್ಪ ಸೆಟ್ ಮಾಡೋಣ. ಫ್ರೆಂಡ್ಸ್, ಈಗ ನೋಡಿ, ನಾವು ಇಷ್ಟದ ಒಂದು ನಮ್ಮ ಜ್ವಾಲಾಮುಖಿಯನ್ನು ತಯಾರು ಮಾಡಿದ್ದೇವೆ. ಇನ್ನು ಕೂಡ ಆಗ್ಲಿ. ನಾವು ನೋಡಿ ಈ ರೀತಿ ಒಂದು 63 mm ನ ಪೈಪನ್ನು ನಾವು ನೋಡಿ ಈ ರೀತಿಯಾಗಿ ಸಾಧಾರಣ ಸೆಟ್ ಮಾಡ್ತಿದ್ದೇವೆ. ಇನ್ನು ಆಗಲಿಲ್ಲ ನೋಡಿ, ಇದರ ಮೇಲೆ ಇನ್ನು ಕೂಡ ಇಷ್ಟು ಮಣ್ಣು ಬರ್ಬೇಕಂದ್ರೆ ನಾವು ಇದೇ ರೀತಿಯಾಗಿ ಮಣ್ಣು ಹಾಕುವ. ಮತ್ತೆ ಎಡೆಯಲ್ಲೆಲ್ಲ ಕಲ್ಲು ಹಾಕುವ. ಫ್ರೆಂಡ್ಸ್ ನೋಡಿ, ನಾವು ಇಲ್ಲಿ ನೋಡಿ ಈ ರೀತಿಯಾಗಿ ಬಹಳ ಸೂಪರ್ ಆಗಿ ನೋಡಿ ಪೈಪನ್ನು ನಾವು ಇಲ್ಲಿ ಸೆಟ್ ಮಾಡಿದ್ದೇವೆ. ಹಾಗೆ ನೋಡಿ, ನಾವು ಮಣ್ಣನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ನೋಡಿ, ನೀರು ಹಾಕಿ ಕರೆಕ್ಟ್ ಸೆಟ್ ಮಾಡ್ತಾ ಇದ್ದೇವೆ. ನೋಡಿ, ಕೊಟ್ಟೆಲ್ಲ ಇದೆ ಇಲ್ಲಿ. ನಾವು ಈ ರೀತಿಯಾಗಿ ಸೆಟ್ ಮಾಡ್ತಾವರ. ನಾನು ನಿಮಗೆ ಸ್ವಲ್ಪ ಸ್ಪೀಡ್ ವಿಡಿಯೋ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಬಹಳ ಬೇಸರ ವಿಷಯ ಏನಂದ್ರೆ ಇಲ್ಲಿ ಮಳೆ ಬಂತ. ಆದ ಕಾರಣ ನೋಡಿ, ಮಳೆ ಬಂತ. ಆದ ಕಾರಣ ನಾವು ಒಂದು ಟಲ್ಪರನ್ನು ಮುಚ್ಚಿದ್ದೇವೆ. ಇದು ಒಂದೇ ದಿವಸ ಆಗಲಿ, ನಂತರ ಟೆಸ್ಟಿಗೆ ನೋಡೋಣ. ನೋಡಿ, ಮಳೆ ಕಾರಣ ನಾವು ಟಲ್ಪರನ್ನು ಮುಚ್ಚಿದ್ದೇವೆ. ನೆಕ್ಸ್ಟ್ ಟೆಸ್ಟಿಂಗ್ ಅನ್ನು ಫ್ರೆಂಡ್ಸ್ ನೋಡಿ, ಇದೆಲ್ಲ ತಯಾರಾಗಿದೆ. ಈಗ ನಾವು ಇದನ್ನು ಟೆಸ್ಟ್ ಮಾಡಲಿಕ್ಕಿದೆ. ಟೆಸ್ಟ್ ಮಾಡುವಾಗ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಕೊಡಿ. ಯಾಕಂದ್ರೆ ನಾವು ಇದು 3 ದಿವಸ ಟೊಮಾಟೊ ಈ ರೀತಿ ಆಗಿದೆ. ಮಳೆ ಬರೋ ಕಾರಣ ಬಹಳ ಕಷ್ಟ ಅಂತಿದೆ. ನಾನು ನಿಮಗೆಲ್ಲ ವಿಡಿಯೋ ತೋರಿಸ್ತೀನಿ. ಯಾಕಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಟೆಸ್ಟ್ಗೆ ಅನ್ನು ನೋಡು. ಫ್ರೆಂಡ್ಸ್ ನೋಡಿ, ಈಗ ನಮ್ಮ ಹತ್ರ ನೋಡಿ ಈ ಸೋಡಾ ಹುಡಿ ಅಂತ ಕರೆಯುವಂಥದ್ದು ಇದೆ ನಮ್ಮ ಹತ್ರ. ಅದನ್ನು ನಾವು ನೋಡಿ ಒಂದು ಟಿಶ್ಯೂ ಪೇಪರ್ಗೆ ಹಾಕ್ತಾ ಇದ್ದೀವಿ. ಒಂದು ಟಿಶ್ಯೂ ಪೇಪರ್ಗೆ ಹಾಕೋಣ. ಫ್ರೆಂಡ್ಸ್ ನೋಡಿ, ಇದಾಗಿದೆ ಸಿಂಥೆಟಿಕ್ ವಿನೆಗರ್. ಇದರಲ್ಲಿ ಇರುವಂತದ್ದು ಆಸಿಟಿಕ್ ಆಸಿಡ್ ಅಂತ. ನಾವು ಇದನ್ನು ನೋಡಿ ಒಂದು ಬಾಟಲ್ ನಾವು ಇದು ಹಾಕುವ. ಸ್ಮೆಲ್ ಫ್ರೆಂಡ್ಸ್ ನೋಡಿ, ನೆಕ್ಸ್ಟ್ ನಾವು ನೋಡಿ ರೆಡ್ ಕಲರ್ ಫುಡ್ ಕಲರ್ ಇದೆಲ್ಲ ಅದನ್ನು ನಾವು ಬಳಸ್ತಾ ಇದ್ದೀವಿ. ನೋಡಿ, ಈ ಕಲರ್ ನಾವು ಹಾಕೋಣ. ನಾವು
ನಾವು ಟಿಶ್ಯೂ ಪೇಪರ್ ಹಾಕಿದ ಈ ಸೋಡಾ ಪುಡಿ ಇಲ್ಲಿದೆ, ನಾವೀಗ ಇದರೊಳಗೆ ಹಾಕೋಣ. ಫ್ರೆಂಡ್ಸ್, ಇದು ಹೇಗೆ ಆಗ್ತದೆ ಅಂದ್ರೆ ಸಿಂಪಲ್ ಆಗಿ ವಿನೆಗರ್ ಮತ್ತು ಸೋಡಾ ಹೊಡಿ ಮಿಕ್ಸ್ ಆಗುವಂಥದ್ದು. ಅಂದ್ರೆ ವಿನೆಗರ್ ಅಂದ್ರೆ ಅಸಿಟಿಕ್ ಆಸಿಡ್, ಹಾಗೆ ಸೋಡಾ ಹೊಡಿ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್. ಇದೆರಡು ಮಿಕ್ಸ್ ಆದಾಗ ಇಲ್ಲಿ ನೋಡಿ, ನೀವು ಗಮನಿಸಿರ್ಬಹುದು, ಅಲ್ಲಿ ಗುಳ್ಳೆಗಳು ಬರ್ತದೆ. ಅಂದ್ರೆ ಅದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ತದೆ. ಹಾಗೆ ಅಲ್ಲಿ ಮತ್ತೆ ಬರುವಂತದ್ದು ನೀರು ಮತ್ತೆ ಸೋಡಿಯಂ ಆಕ್ಸಲೇಟ್ ಔಟ್ಪುಟ್ ಬರುವಂತದ್ದು. ಮತ್ತೆ ಕಲರ್ ಬರುವುದು ಹೇಗೆಂದ್ರೆ, ನಾವು ಆ ಕಲರ್ ಹುಡಿ ಹಾಕಿಗಲ್ಲ, ಅದರಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಸಿಂಪಲ್ ಆಗಿ ಈ ರೀತಿಯಾಗಿ ವರ್ಕ್ ಆಗುವಂಥದ್ದು. ಹಾಗೆ ಫ್ರೆಂಡ್ಸ್, ಈ ವಿಡಿಯೋಕ್ಕೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.